ಅನ್ನುವಂಥದ್ದು. ಮತ್ತು ಸಿದ್ದರಾಮಯ್ಯನವರು 2028ರವರೆಗೆ ಉಳಿದಿದ್ರೆ ನಿಶ್ಚಿತವಾಗಿಯೂ ಸತೀಶ್ ಅವರನ್ನು ಈ ಮುಖ್ಯಮಂತ್ರಿ ಪೀಠಕ್ಕೆ ತಂದು ನಿಲ್ಲಿಸೇ ಬಿಡ್ತಿದ್ರು ಅನ್ನೋದು ಅವ್ರಿಗೆ ಖಾತ್ರಿ ಆಗಿದೆ. ಹೀಗಾಗಿ ಡಿ ಕೆ ಶಿ ಅವರು ಏನು ಮಾಡಿದರು, ಇದರಲ್ಲಿ ಯಶಸ್ವಿ ಆದರು. ಸಿದ್ದರಾಮಯ್ಯ ತಮಗೆ ತಗೊಳ್ಳಲೇ ಬಹಳಷ್ಟು ಯಶಸ್ವಿ ಆದರು. ಅಷ್ಟೇ ಅಲ್ಲ, ಅವ್ರಿಗೆ ಬೇಕಾದಂಥವ್ರನ್ನ ಇವತ್ತು ಅನಿವಾರ್ಯವಾಗಿ ಸಂಪುಟದಲ್ಲಿ ತೆಗೆದುಕೊಂಡಿದ್ದಾರೆ. ಈಗೇನು ಕಾಣುತ್ತಿರುವಂಥ ಏನು ಒಂದು ಈ ಪ್ರಥಮ ಒಂದು ಸಂಪುಟ ವಿಸ್ತರಣೆ ಆಗಿದೆ, ಅದರಲ್ಲೆಲ್ಲ ಹೆಚ್ಚು ಕಡಿಮೆ ಮ್ಯಾಕ್ಸಿಮಮ್ ಸಿದ್ದರಾಮಯ್ಯ ಬೇಕಾದಂಥವ್ರು, ಕೆಲವೊಂದಷ್ಟು ಜನ ಇಬ್ಬರಿಗೆ ಬೇಕಾದಂಥವ್ರು ಇದ್ದಾರೆ, ಆ ಮಾತು ಬೇರೆ. ಆದರೆ ಈಗ ಮಾತ್ರ ಹಿರಿಯರನ್ನು ತೆಗೆದುಕೊಂಡ ಸಿದ್ದರಾಮಯ್ಯರ ಮನಸ್ಸು ಗೆಲ್ಲುವಲ್ಲೇ ಮೊದಲು ಮುಖ್ಯಮಂತ್ರಿ ಸ್ಥಾನಕ್ಕೆ ಸೂಳುವಲ್ಲೇ ಸಿದ್ದರಾಮಯ್ಯರಿಂದ ನಮ್ಮ ಏನಪ್ಪ ಅಂತಂದ್ರೆ ಮುಖ್ಯಮಂತ್ರಿ ಇಟ್ ಮೀನ್ಸ್ ಡಿ ಕೆ ಶಿ ಯಶಸ್ವಿ ಆಗಿದ್ದಾರೆ. ಈಗ ಇನ್ನು ಮುಂದಿನ ಗುರಿ ಅವ್ರದ್ದು ಏನಪ್ಪ, ಅವ್ರ ನೆಕ್ಸ್ಟ್ ಗುರಿನ ಇನ್ನು ಅವ್ರಿಗೆ ಈಗ ಕಾಂಪಿಟೇಟರ್ ಯಾರು ಅವ್ರಿಗೆ ಗೊತ್ತದ. ಈಗಿದ್ದಂಥ ಎಲ್ಲ ಇವತ್ತು ಎಸ್ ಕೆ ಪಾಟೀಲ್ ಇರ್ಬೋದು, ಈಗಿದ್ದಂಥ ಪರಮೇಶ್ವರ್ ಇರ್ಬೋದು, ಇನ್ನುಳಿದವ್ರು ಯಾರು ಅವ್ರಿಗೆ ಮುಂದಿನದಲ್ಲಿ ಒಂದು ಭಯ ಅದವ್ರಿಗೆ ಸತೀಶ್ ಅವ್ರನ್ನ ಬಿಟ್ಟರೆ. ಎರಡನೇದು ಪ್ರಿಯಾಂಕ ಖರ್ಗೆ ಅವರು ಅಷ್ಟು ಎಬಿಲಿಟಿ ಇದ್ದಂಥ ಒಬ್ಬ ಬುದ್ಧಿವಂತ ವ್ಯಕ್ತಿ ಇದ್ದಾರೆ. ಮತ್ತು ಜೊತೆಗಿಂದ ರಾಜಕೀಯವಾಗಿ ಅವ್ರ ತಂದೆ ರಾಷ್ಟ್ರೀಯ AICC ಅಧ್ಯಕ್ಷರಿರೋದ್ರಿಂದ ಅವ್ರು ಹಿಂದೆಲ್ಲ ನಾಳೆ ಪ್ರತಿಸ್ಪರ್ಧಿ ಆಗ್ತಾರೆ, ಒಂದು ಸಮಬಲದ ಏಜ್ ಅವರಿದ್ದಾರೆ ಅನ್ನೋಂಥ ಭಯ ಅದ. ಆದರೆ ಇನ್ನು ಮುಂದಾಗುವಂಥದ್ದು ಈಗ ಬರುವಂಥದ್ದು ಸತೀಶ್ ಅವ್ರದ್ದು, ಅದನ್ನು ತಪ್ಪಿಸುವಲ್ಲೇ ಯಶಸ್ವಿಯಾಗಿದ್ದಾರೆ. ಇನ್ನು ಬೆಳಗಾವಿಯಲ್ಲೂ ಸಹಿತ ಈ ನಮ್ಮ ಲಕ್ಷ್ಮಣ ಸವದಿ ಅವ್ರನ್ನ ಮಿನಿಸ್ಟರ್ಶಿಪ್ ಕೊಡಿಸುವಲ್ಲೇ ಇವರು ಇದಂತ ಒಪ್ಪಿಗೆ ಕೊಡ್ತಾರ